नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। ये ऐसी स्थिति है जिससे प्रधानमंत्री मोदी शर्मिंदा हो जाएंगे। उन्हें 24 घंटे के भीतर इस्तीफा देना पड़ा, तभी गर्मा बनी रहेगी। विजयपुरा में मंत्री एमबी पाटिल का बयान, आखिरकार धर्मेंद्र प्रधान ने इस्तीफा दे दिया है। छात्रों के साथ 47 दिनों तक खेला। नीट परीक्षा के प्रश्न पत्र लीक होने के कारण छात्र मानसिक रूप से परीक्षा के लिए तैयार नहीं है। कुंभकर्ण अपनी नींद से जाग गया है और मजबूरीवश उसने इस्तीफा दे दिया है। मोदी युग का अंत होने लगा है। विजयपुर में कुछ राजनीति कर रहे हैं लीडर कांग्रेस पक्ष में आकर। अब डॉक्टर एमबी पाटिल, सुनील गौड़ा पाटिल के बराबरी का राजनीति नामी लीडर बन गए। कुछ क्रिमिनल कांग्रेस पार्टी में आकर राजनीति बड़ी जोरों से करने लगे। बने हुए लीडर डॉक्टर एमबी पाटिल के चौखट पर खड़े होने की भी औकात नहीं थी। डॉक्टर एमबी पाटिल के बराबर राजनीति करने लगे हैं। शहर में जनता विजयपुर की यही बातें करने लग गई हैं। कहीं एमबी पाटिल को कलंक ना लग जाए, उनके भाई सुनील गौड़ा पाटिल के राजनीति को कलंक ना लग जाए। शायद ही पाटिल सुनील गौड़ा पाटिल को पता है या नहीं किस तरह से उनके नाम पर राजनीति करने लगे हैं। शहर के लोग यही बातें करते रहते हैं कि इस देश के प्रधानमंत्री नरेंद्र मोदी जी को मीडिया के जरिए डॉक्टर एमबी पाटिल का कहना बहुत सारे विद्यार्थी घायल हो गए, बहुत सारे लोगों को नुकसान पहुंच गया। कितने बड़े नामी नेता हैं। एमबी पाटिल दिल्ली में चल रहे जंतर मंतर संघर्ष पर आंदोलन करते रहते हैं, तो अपनी बात पीछे क्या खेल रहे हैं ये जरा सा जानना चाहिए, वरना अच्छे नाम के लीडर के बदनाम कर डालते हैं। कुछ लीडर एमबी पाटिल को चाहने वाले यही सोचते हैं, मगर कुछ लोग नहीं कहते, अगर कहेंगे तो डर जाएंगे। सुनील गौड़ा पाटिल को चाहने वाले यही सोचते हैं, उनके पीछे क्या कर रहे हैं। राजनीति उनके नाम पर अच्छे लीडर्स को बनाना चाहिए, सच्चे ईमानदार को बनाना चाहिए। ये उम्मीद रखा जनता यही सोच और यही समझ की बातें करते रहते हैं। ಕೊನೆಗೂ ರಾಜೀನಾಮೆ ಕೊಟ್ಟರು। 47 ದಿವಸ ಇಡೀ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ ಎರಡನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ। ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕೆ ಪಡುವಂಥ ಪರಿಸ್ಥಿತಿ ಇದೆ। 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಚ್ಚೇ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ। ಅದು ಏನು ಒತ್ತಡದಿಂದ ಇವತ್ತು ದಿವಸ ಒಂದು ಕಡೆ ಕಾಂಗ್ರೆಸ್ ಜನತಾ ಪಾರ್ಟಿ, ನಿಮ್ಮ ಬ್ಯಾಂಕೋಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ರಾಜೀನಾಮೆ ಪಡ್ಕೊಂಡಿದ್ದಾರೆ। ಆದರೆ ಇಟ್ಸ್ ಟೂ ಲೇಟ್, ಇದು ಮೋದಿ ಈಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ। 2014ರಲ್ಲಿ ಇವರು ಏನು ಭರವಸೆಗಳನ್ನು ಕೊಟ್ಟು ಅಚ್ಚೇ ದಿನ ಹೆಂಗೆ ಒಳ್ಳೆಯ ದಿನ ಬರ್ತವೆ, ಎಲ್ಲ ಬೆಲೆಗಳು ಗಗನಕ್ಕೇರಿದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು ಇದೆಲ್ಲವೂ ಕೂಡ ಇವತ್ತು ದಿವಸದಾಗಿದೆ। ಈಗ ನೆಕ್ಸ್ಟ್ ಬರ್ತದೆ ಎಥನಾಲ್ ಅದೇ ವೈಜ್ಞಾನಿಕವಾಗಿ ಅದನ್ನು ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸನ್ನು ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ಇರುವಂಥದ್ದು ಎಥನಾಲ್ ಏನು ಬ್ರಾಜಿಲು ಮತ್ತು ಇನ್ನಿತರ ಕಂಟ್ರೀಸಿಂದ ಇದು ಮಾಡುವಂಥದ್ದು, ಯಾವ ರೀತಿ ಅವು ಜನಸಾಮಾನ್ಯರ ಏನು ವಾಹನಗಳಿದ್ದಾವೆ ಅದಕ್ಕೆ ಹಾನಿ ಆಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂಥದ್ದು ಏನಾಗ್ತದೆ ಇವರೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ದಿವಸ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು। ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ। ಅಟಲ್ ಬಿಹಾರಿ ವಾಜಪೇಯಿ ಸದಕ್ಕೆ ಫೈನಾನ್ಷಿಯಲ್ ಪಾಲಿಸಿನ ನಮ್ಮ ಫಾರಿನ್ ಪಾಲಿಸಿನ ಒಪ್ಕೊಂಡಿದ್ರು। ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು। ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ, ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂಥ ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ರು। ಸಂಪೂರ್ಣವಾಗಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾರೆ, ದೇಶ ಅಧೋಗತಿಗೆ ಹೋಗಿದೆ ಒಂದು ದಿವಸ। ಇನ್ನು ಮುಂದೆ ಮೋದಿಯವರ ಇದು ನಡೆಯೋಲ್ಲ। ಆಮೇಲೆ ವಾಟ್ಸಪ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಗಂಟೆ ಗೌರವ ಅಂತದ್ದು ಯಾರೇ ಅಡ್ರೆಸ್ ಮಾಡಬೇಕಾದ್ರೆ ಒಂದು ದಿವಸ ಪ್ರಧಾನಮಂತ್ರಿ
ಅದಕ್ಕೆ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸಪ್ ಮಾಡಿ ಒಂದು ಸರ್ ರಾತ್ರಿ ವಾಟ್ಸಪ್ ಮಾಡಿ ಹುಡುಗಾಟಿಕೆನ ಇದು. ಒಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ. ಮನೇಲಿ ವಿದೇಶಕ್ಕೆ ಹೋದಾಗೂ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಒಮ್ಮೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನು ಬರೆದು ಕೊಟ್ಟಿರ್ತಾರೆ ಅದನ್ನು ಓದೋದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ. ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಏನು ದ್ವಿಗುಣ ಆಯ್ತು ರೈತರ ಆದಾಯ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೆಯದಾಗಿದೆ? 14ರಿಂದ 19 ತನ 19ರಿಂದ ಈಗ 24ವರೆಗೆ ನಡೀತೀವಿ ಒಂದು ದಿವಸ. ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕೂನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇವತ್ತು ಇದು ಮಾಡಿ. ಈಗ ಯುವಕರು ಯಾರು ಎಲ್ಲ ಹಿಂದೂಗಳಿದ್ರು, ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ರಿದ್ರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ BJP ಲೀಡರ್ಗಳು ಮಕ್ಕಳೇ ಇದ್ರು. ಇದು ಯುವ ಶಕ್ತಿ ಇವತ್ತು ದಿವಸ. ಆದರೆ ಇವರೆಲ್ಲರೂ ನಮ್ಮ ಮಕ್ಕಳು, ಭವಿಷ್ಯದ ಜೊತೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದರೂ ಹಂತವಾಗಿದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತೆ ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂಥ BJPಯವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತೊಂದು ದಿವಸ ಎಲ್ಲ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತನ ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ಜನ ಕ್ಷಮ ಮಾಡಲ್ಲ, ಮುಗೀತೀಗ. ಇದು ರಿವರ್ಸ್ ಸರ್ಕಲ್ ಚಾಲೂ ಆಗಿಬಿಟ್ಟಿದೆ. ಮೋದಿ ಅವರು ವಿದ್ಯಾರ್ಥಿ ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ಅವರು ನಿಶ್ಚಿತವಾಗಿ ನಾವು ಕ್ಷಮೆ ಕೇಳೋದು ಅಂದ್ರೆ ಜೀವ ವಾಪಸ್ ಕೊಡ್ತೀರಾ? ಅವು 10 ಜನ 20 ಜನ, ಅವರು 21-22 ಜನ ಪ್ರಾಣ ಕಳ್ಕೊಂಡ್ರೆ ಜೀವ ವಾಪಸ್ ಕೊಡ್ತಾರೆ ಮೋದಿ? ಪರಿಹಾರ ಕೊಡ್ಬೋದು, ನೀವು ಜೀವ ವಾಪಸ್ ಕೊಡ್ತೀರಾ? ಅವ್ರದ್ದು ಆ ಮಕ್ಕಳ ಜೀವ ವಾಪಸ್ ಕೊಡ್ತಾರೆ ಅವರು? ಮತ್ತೆ ನಾಚಿಕೆ ಬಿಟ್ಟು ಪಕ್ಷದವ್ರು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ಕಡೆ. ಏನು ಅಂತಂದ್ರೆ ಪ್ರಶ್ನೆ ಪೇಪರ್ ಲೀಕ್ ಆಗಿದ್ದು ಕರೆಕ್ಟು ಅಂತಾನ, ಆ 10-20 ಮಕ್ಕಳು ಸತ್ತಿದ್ದು ಕರೆಕ್ಟ್ ಅಂತಾನ, 1.5 ಲಕ್ಷ ಜನ ಮತ್ತೆ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ ಅದನ್ನು ಸತ್ಯನಾ? ಅದ್ರ ಸಲುವಾಗಿ ಪ್ರತಿಭಟನೆಯೇ ದೇಶ ವಿರೋಧಿ ಅಂತ ಆರೋಪ ಮಾಡಿದ್ದಾರೆ. ಅದೇ ಎಲ್ಲವನ್ನ ಇದೆ. ನಿಮ್ಮ ವೈಫಲ್ಯ ಬಂದಮೇಲೆ ಪಾಕಿಸ್ತಾನ, ಹಿಂದೂ ಮುಸ್ಲಿಮು, ಬೆಲೆ ಏರಿಕೆಗೂ ಪಾಕಿಸ್ತಾನು, ಬೆಲೆ ಏರಿಕೆಗೂ ಮುಸ್ಲಿಮಾನು, CET ಪೇಪರ್ ಲೀಕ್ಗೂ ಮುಸಲ್ಮಾನು, ಅಲ್ಲೂ ಹಿಂದೂ ಮುಸ್ಲಿಮು ಎಲ್ಲ ಏನು ಬರ್ತದೆ ಅಂದ್ರೆ ಏನರ್ಥ? ಕಾಂಗ್ರೆಸ್ ಕಾಲದಲ್ಲಿ ಕೂಡ ಅನೇಕ ಪೇಪರ್ಗಳಿಂದ ಲೀಕ್ ನೋಡಿ. ಅವಾಗ ನಾವು ಕೇಳಿರಿ, UPAದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬರೀ ನೋಷನಲ್, ನೋ ಪ್ರೂಫ್, ಬರೀ ನೋಷನಲ್ ಪೇಪರ್ ಮೇಲೆ ಅಕಾಡೆಮಿಕ್ ಆಗಿ 2G 3G ಆದ್ಮೇಲೆ ರಾಜೀನಾಮೆ ಕೊಟ್ಟಂಥದ್ದು ನಮ್ಮಲ್ಲಿ. ಎಷ್ಟು ಸಲ ಕೊಟ್ಟಿಲ್ಲ ಎಂತ ನೈತಿಕ ಜವಾಬ್ದಾರಿ ಹೊತ್ಕೊಂಡು ಶಿವರಾಜ್ ಪಾಟೀಲ್ರು, ವಿಲಾಸರಾವ್ ದೇಶಮುಖ್ರು ಎಷ್ಟು ಜನ ಕೊಟ್ಟಿಲ್ಲ ನೈತಿಕ? ಇಲ್ಲೇ ಜಾರ್ಜ್ ಅವರು ಪಾಪ ಅವ್ರು ಏನೂ ಭಾಗ ಇರಲಿಲ್ಲ. ತುಂಬ ನಾಚಿಕ್ ಬರಬೇಕು. 47 ದಿವಸ ಇದು ಮಾಡಿದ್ಮೇಲೆ ಈಗ ಕುಂಭಕರ್ಣ ನಿದ್ದೆಯಿಂದ ಈಗ ಎದ್ದು ಇದು ಮಾಡ್ತಾ ಇದ್ದಾರೆ. ಇದು ಸರಿಯಾಗೋದಲ್ಲ. ಇವರ ಕಾಲ ತಿರುಗಿದೆ. ಮೋದಿ ಯುಗ ಅಂತ್ಯ. ಕ್ರೆಡಿಟ್ ನಮ್ಮ ಯುವಕರು, ಮಕ್ಕಳು. ಏನಾದ್ರು CPI ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿರ್ಬೋದು, ಸಪೋರ್ಟ್ ಮಾಡಬೇಕು. ಕ್ರೆಡಿಟ್ ವಿದ್ಯಾರ್ಥಿ 22 ಜನ ಏನು ಪ್ರಾಣ ಕಳ್ಕೊಂಡಿರಲ್ಲ, ಅವ್ರಿಗೆ ಇದನ್ನ ಸಮರ್ಥನೆ ಮಾಡಿ. ಸಚಿವ ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ 2-3 ದಿವಸದಲ್ಲಿ. ಸರ್, ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಎಲ್ಲಿ? ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ, ನಾನು ಒಂದೇ ಹೇಳ್ತೀನಿ. ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ. ನಾನು ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಸರ್, ತಾವು DCM ಆಗ್ತೀರಿ ಅಂತ 2 DCM ಸ್ಥಾನ ಕೊಡಬೇಕು. ಅದು ಯಾವುದು ಕೂಡ ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಕೊಟ್ಟರೆ ಒಳ್ಳೇದಾಗುತ್ತೆ. 2 DCM ದಿವಸ ಹಿಂದೆ ಪ್ರಸ್ತಾವನೆಗಳು ಇದ್ದು, ಚರ್ಚೆಗಳಾಗಿದ್ದು, ಅದು ಹಿಂದೆ ಯಾವಾಗ ಆಗಿಲ್ಲ. ಈಗ ಅದೇನು ಪಕ್ಷ ಯಾವಾಗ ನಿರ್ಧಾರ ಮಾಡಿದ್ರೆ ಆಗ್ತದೆ. ಪಕ್ಷ ನಿರ್ಧಾರ ಮಾಡ್ಬೇಕಲ್ಲ. ಚರ್ಚೆ ಮಾಡಿ ಚರ್ಚೆ ಮಾಡಿಲ್ಲ ಅಂದ್ರೆ ಚರ್ಚೆ ಮಾಡಿಲ್ಲ. ಸಾಮಾಜಿಕ ನ್ಯಾಯದ ಪ್ರಕಾರ ಆಗ್ಬೇಕಾಗುತ್ತೆ.
ಯಾಕಂದ್ರೆ ಒಕ್ಕಲಿಗರಿದ್ದಾರೆ, ದಲಿತ ಕಮ್ಯುನಿಟಿ ಲಿಂಗಾಯತರಿಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಅದೆಲ್ಲ ಹೇಳಿದಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ಸರ್, ರಾಜ್ಯದಲ್ಲಿ ಈಗ ಭೀಕರ ಬರ ಇದೆ. ವಿಜಯಪುರ ಜಿಲ್ಲೆ ಮಳೆ ಕೂಡ ಆಗಿಲ್ಲ. ಕೆಲ ಎಲ್ಲಾನು ಕೂಡ ಬಂದು ಬಿಜಾಪುರ ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಅದಕ್ಕೆ ಮಾನದಂಡಗಳಿವೆ. ಆಗಸ್ಟ್ ತನಕ ಇವತ್ತು ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕೊಂಡಿದ್ದಾರೆ. ಆದರೆ ಅದು ಉಪಯೋಗ ಆಗುತ್ತಲ್ಲ. ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ದಿವಸ ಏನೂ ಮಾಡ್ಲಿಕ್ಕೆ ಆಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಅದ್ರಲ್ಲಿ ನೀರಾಯಿತು, ಡ್ಯಾಮ್ಗಳಲ್ಲಿ ನೀರು ಬಂದು ಇವತ್ತು ದಿವಸ ನಾವು ಬದುಕಿದ್ದೀವಿ ಕುಡಿಯಕ್ಕೆ ನೀರಿಗೆ. ಆದರೆ खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।